ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಮಂಗಳವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಈವ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ಯೂಸ್ಡೇ ಆಗಿರೋದ್ರಿಂದ ಲಾಸ್ಟ್ ವೀಕು ಚಿಕನ್ ತಂದು ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿ ಇವತ್ತು ಚಿಕನ್ ತೊಗೊಬಂದು ಇಟ್ಟಿದ್ರು ಹಸ್ಬೆಂಡು. ನನ್ನ ಮಗಳಂತೂ ತುಂಬ ಲೈಕ್ ಮಾಡ್ತಾಳೆ ಚಿಕನ್ ಅಂತಂದರೆ. ಸೊ ಹಾಗಾಗಿ ಕೇಳ್ತಾ ಇದ್ಲಲ್ಲ, ತೊಗೊಬಂದಿದ್ರು, ಮಾಡಿಟ್ಬಿಡೋಣ ಸಂಜೆಗೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಿಕನ್ ತೊಗೊಬಂದಿಟ್ಟಿದ್ರು. ಅಷ್ಟರಲ್ಲಿ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಫಸ್ಟು ಪಲಾವ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆ, ಚಕ್ಕೆ, ಲವಂಗ, ಪಲಾವ್ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಿಂಪಲಾಗಿ ಮಾಡ್ಕೊಳ್ತಿದ್ದೀನಿ, ಏನೋ ಖಾರ ಮಸಾಲೆ ಏನೂ ಯೂಸ್ ಮಾಡ್ಕೊಳ್ತಾ ಇಲ್ಲ. ಅಷ್ಟರಲ್ಲಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ ಬರುತ್ತಲ್ಲ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಕೆಂಪಗಾಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈವ್ನಿಂಗು ಸ್ವಲ್ಪ ಮಸಾಲೆ ಬೇಡ ಅಂತ ಹೇಳಿ ಏನು ಅಂಥ ಮಸಾಲೆ ಯೂಸ್ ಮಾಡ್ಕೊಳ್ತಾ ಇಲ್ಲ. ಖಾರ ಗ್ಯಾಸ್ಟ್ರಿಕ್ ಆಗುತ್ತೆ ಮನೇಲಿ ಅಂತ ಹೇಳಿಬಿಟ್ಟು. ಸೊ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡೆ. ನಿನ್ನೆ ಅಂತೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಈವ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೈಮ್ ಸಿಕ್ಕಿದಾಗ ಯಾವಾಗಾಗುತ್ತೋ ಆವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಲ್ಲ ಅಂತಂದಾಗ ಆಗೋದಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಸಮ್ ಸಿಚುಯೇಷನ್ಸ್ ಆಗಿರುತ್ತೆ ಅಂತ ಹೇಳಿ ಇವಾಗ ನಾನು ಬಿರಿಯಾನಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀವು ಚಿಕನ್ ಮಟನ್ ಯೂಸ್ ಮಾಡ್ದೇ ಇದೇ ಥರ ಸಿಂಪಲ್ಲಾಗಿ ನೀವು ರೈಸ್ ಮಾಡ್ಕೊಳ್ಬೋದು. ಇದನ್ನು ಬಾತ್ ಅಂತನಾದ್ರು ಮಾಡ್ಕೊಳ್ಳಿ, ಅಥವಾ ನೀವು ಗೀ ರೈಸ್ ಟೈಪಲ್ಲಾದ್ರು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಹಾಗೆ ಮಾಡ್ಕೊಳ್ತೀನಿ. ಯಾಕಂದರೆ ಲಂಚ್ ಬಾಕ್ಸ್ಗೆ ಮಧ್ಯಾಹ್ನಕ್ಕೆ ಮಕ್ಳಿಗೂ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ ಕೇಸ್ ಏನಾದ್ರು 2 ಟೈಮ್ಸು ಸೇಮ್ ಟಿಫನ್ನೇ ತೊಗೊಂಡೋಗ್ತೀನಿ ಅಂತ ಅನ್ನೋರಾದರೆ ರೈಸ್ ಐಟಮಲ್ಲಿ ಈ ಥರನೂ ಮಾಡ್ಕೊಳ್ಬೋದು. ಇದಕ್ಕೆ ಚಿಕನ್ನೇ ಹಾಕ್ಬೇಕಂತೇನಿಲ್ಲ. ತುಂಬಾ ಚೆನ್ನಾಗಿತ್ತು ಕೂಡ ನಾನು ಮಾಡಿದ್ದು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಸಿಂಪಲ್ಲಾಗಿ ಮಾಡ್ಕೊಂಡವರು ಕೂಡ ತೊಗೊಳ್ಕೊಂಡು ಹೋಗ್ಬೋದು ಬಾಕ್ಸ್ಗೆ ಅಂತ ಹೇಳ್ತಾ ಇವಾಗ ರೈಸ್ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಚಿಕನ್ ಹಾಕೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅಯ್ಯೋ ರೈಸ್ ಹಾಕ್ಬಿಟ್ನಲ್ಲ ಅಂತ ಹೇಳಿ ಇವಾಗ ಚಿಕನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕಲ್ವ. ಸೊ ಹಾಗೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ ನನಗಂತೂ ನನ್ನ ಮಕ್ಕಳಂತೂ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾಯಿದ್ರ. ಸೊ ಹಾಕೋದೆ ಮರ್ತ್ಕೊಂಡ್ಬಿಟ್ಟೆ. ಸೊ ಅದಕ್ಕೆ ಇವಾಗ ಸಪ್ರೇಟ್ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಚಿಕನ್ನ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡು ಹಾಕ್ಕೊಳ್ಬೋದು, ಏನಿದಿರಲ್ಲ, ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಹಾಗೆ ರೈಸ್ ಕೂಗಿಸ್ಕೊಂಬಿಟ್ಟೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಚಿಕನ್ ಹಾಕಿದ್ರು ಚೆನ್ನಾಗಿರುತ್ತಲ್ವ, 2 in 1 ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಏನು ಅಂದ್ಕೊಳ್ದೇ ಮಾಡ್ತೀವಲ್ಲ, ಅದೇ ಚೆನ್ನಾಗಿ ಬರುತ್ತೆ. ನಾವು ಅಂದ್ಕೊಂಡು ಪ್ರಿಪೇರ್ ಆಗಿ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡು ಮಾಡ್ತೀವಲ್ಲ, ಆವಾಗಲೇ ನಮಗೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ನಾನು ಚಿಕನ್ ಗ್ರೇವಿ ಮತ್ತು ಪಲಾವ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮನೆಗೆ ಯಾರಾದರೂ ದಿಢೀರಂತ ನೆಂಟರು ಬಂದರೂ ಕೂಡ ಈ ಥರ ಒಂದು ಸಿಂಪಲಾಗಿ ಮಾಡ್ಕೊಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಯಿತು. ಅದರಲ್ಲೇ ಒಂದು 7-8 ಪೀಸ್ನ ನಾನು ಕುಕ್ಕರ್ ಒಳಗೆ ಹಾಕ್ಕೊಂಡು ಸಪ್ರೇಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಪಲಾವ್ಗೆ ಇನ್ನೇನು ಕುದೀತಾ ಇದೆ. ಒಂದು ಕುಕ್ಕರ್ ವಿಷಲ್ ಮುಚ್ಚಿ 1-2-3 ಕೂಗಿದ್ರೆ ಸಾಕು. ಅಷ್ಟರಲ್ಲಿ ಗ್ರೇವಿನೂ ರೆಡಿ ಆಗಿಬಿಡುತ್ತೆ. ನಾನು ಇದಕ್ಕೆ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿತ್ತಂದರೆ ಖಾರದ ಪುಡಿ, ಧನಿಯಾ ಪುಡಿ ಆ ಥರ ಯೂಸ್ ಮಾಡ್ಕೊಳ್ಬೋದು. ನಾನು ಚಿಕನ್ ಮಸಾಲ ಪೌಡ್ರನ್ನೇ ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಕೂಡ ಮುಚ್ಚಿಟ್ಬಿಡ್ತೀನಿ. ಅಷ್ಟರಲ್ಲಿ ನೋಡಿ ಕುಕ್ಕರ್ ಕೂಗಿ ಆಗಿದೆ. ರೈಸು ಹೇಗಿದೆ ಅಂತ ತುಂಬಾ ಚೆನ್ನಾಗಿತ್ತು. ಗ್ರೇವಿನೂ ಕೂಡ ರೆಡಿ ಆಯಿತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.